ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನಂ ಅಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ದೈವಂ ಭಗವಂತ ಅನ್ನುವಂತಹ ಒಂದು, ಇದರಲ್ಲಿ ಎಲ್ಲರೂ ತಮ್ಮದನ್ನು ಸಮರ್ಪಣೆ ಮಾಡ್ತಾರೆ. ಇನ್ನು ಕೆಲವರು ಬ್ರಹ್ಮ ಅಂತ, ನಿರಾಕಾರ ನಿರ್ವಿಕಾರ ಬ್ರಹ್ಮ ಅಂತ ತಿಳ್ಕೊಂಡು ಅವನಲ್ಲಿ ಎಲ್ಲದನ್ನು ಸಮರ್ಪಣೆ ಮಾಡ್ತಾರೆ. ಯಾವುದೇ ಯಜ್ಞವನ್ನು ನಾವು ಮಾಡಿದರೂ ಕೂಡ ಕೊನೆಗೆ ಪರಮಾತ್ಮನಿಗೆ ಅದು ಹೋಗೋದು. ಯಾಕೆಂತಂದರೆ ಪರಬ್ರಹ್ಮ ಅಂತ ಹೇಳೋದು ಬ್ರಹ್ಮ ಚತುರ್ಮುಖ ಬ್ರಹ್ಮನಿಗಿಂತ ಮಿಗಿಲಾಗಿದ್ದು. ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದಂತಹ ಅವನು ಪರಬ್ರಹ್ಮ. ಹೀಗಾಗಿ ಚತುರ್ಮುಖ ಬ್ರಹ್ಮ, ನಾವು ಬ್ರಹ್ಮ ಅಂತಂದರೆ ಇಲ್ಲಿ ಪರಬ್ರಹ್ಮನ ಬಗ್ಗೆ ಮಾತಾಡ್ತಾ ಇದ್ದೀವೋ ಚತುರ್ಮುಖ ಬ್ರಹ್ಮನ ಬಗ್ಗೆ ಮಾತಾಡ್ತಾ ಇದ್ದೀವೋ ಅನ್ನುವಂತಹ ಒಂದು ಜ್ಞಾನ ನಮಗೆ ಇರಬೇಕು. ಆದರೆ ಬ್ರಹ್ಮಾರ್ಪಣ ಅಂತಂದರೆ ಇಲ್ಲಿ ಪರಬ್ರಹ್ಮನಿಗೆ ಅರ್ಪಣೆ. ನಾವು ದೈವ ಅಂತ ಹೇಳಿದ್ರು ಬ್ರಹ್ಮ ಅಂತ ಹೇಳಿದ್ರು ಕೂಡ ಕೊನೆಗೆ ಹೋಗೋದು ಅದು ಪರಬ್ರಹ್ಮನಿಗೆ. ಯಾಕೆಂದರೆ ಬ್ರಹ್ಮದೇವರು ಹೋಗಿ ಅದನ್ನು ಪರಬ್ರಹ್ಮನಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ಅವರಿಗೆ ಫಲಗಳನ್ನು ಕೊಡುವಂತಹ ಒಂದು ಆಜ್ಞೆ ಭಗವಂತನಿಂದ ಬರುತ್ತೆ. ಹೀಗಾಗಿ ಚತುರ್ಮುಖ ಬ್ರಹ್ಮ ನಾವು ಭಾಗವತದಲ್ಲಿ ನೋಡ್ತೇವೆ. ಕೃಷ್ಣ ಅವತಾರದಲ್ಲಿ ಚತುರ್ಮುಖ ಬ್ರಹ್ಮ ಇದ್ಯಾರಿದು ಯಾರೋ ಬಂದುಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಆಟ ಆಡ್ತಾ ಇದ್ದೆಲ್ಲ ಈ ಮಗು ಅಂತ ಹೇಳಿ ಕೃಷ್ಣನ ಬಗ್ಗೆ ಮೋಹಗೊಂಡು ಅವನ ಮಿತ್ರರನ್ನೆಲ್ಲ ಅಪಹರಿಸಿ ಬ್ರಹ್ಮಲೋಕದಲ್ಲಿ ಇಟ್ಟುಬಿಡ್ತಾನೆ. ಆಗ ಕೃಷ್ಣ ಅವರ ಮಿತ್ರರ ಎಲ್ಲರನ್ನು ತಂದೆ ರೂಪವನ್ನು ಸೃಷ್ಟಿ ಮಾಡಿಕೊಂಡು ಅವರಿಲ್ಲದಂತೆ ಅನಿಸೋದೇ ಇಲ್ಲ. ಆ ರೀತಿಯಲ್ಲಿ ತಾನೇ ಅವರೆಲ್ಲರನ್ನು ಆಗಿ ಮತ್ತು ಆ ಗೋಪ ಸ್ತ್ರೀಯರಿರ್ತಾರಲ್ಲ ಅವರಿಗೆ ಕೃಷ್ಣನನ್ನು ತಮ್ಮ ಮಗನನ್ನಾಗಿ ಪಡೆಯಬೇಕು ಅನ್ನುವಂತಹ ತಪಸ್ಸು ಅವರಿದ್ದಿರುತ್ತಲ್ಲ, ಆ ಆಸೆಯನ್ನು ಪೂರೈಸುವ ನೆಪದಲ್ಲಿ ತಾನೇ ಎಲ್ಲ ಮಿತ್ರರಾಗಿ ಬಿಡ್ತಾನೆ. ಆಗ ಬ್ರಹ್ಮ ಅನೇಕ ವರ್ಷಗಳ ನಂತರ ಬಂದು ನೋಡಿದರೆ ಏನೂ ಅಲ್ಲಿ ವ್ಯತ್ಯಾಸವೇ ಇಲ್ಲ. ಎಲ್ಲರನ್ನ ನಾನು ನನ್ನ ಲೋಕದಲ್ಲಿ ಇಟ್ಟಿದ್ದೀನಲ್ಲ, ಮತ್ತು ಇವರೆಲ್ಲ ಇಲ್ಲಿ ಹೇಗಿದ್ದಾರೆ ಅಂತ ನೋಡಿದಾಗ ಅವನಿಗೆ ಭಗವಂತ ನಿಜ ರೂಪವನ್ನು ತೋರಿಸಿ ಸತ್ಯವನ್ನು ಪುನಃ ಹೇಳಿ ಮೋಹವನ್ನು ಕಳೀತಾನೆ. ಹೀಗಾಗಿ ಪರಬ್ರಹ್ಮ ಅನ್ನೋದು, ಆ ಪರಬ್ರಹ್ಮನಿಗೆ ದೈವ ಅಂತ ಕರಿಬೋದು, ಬ್ರಹ್ಮ ಅಂತ ಕರಿಬೋದು. ಆದರೆ ಮನಸ್ಸಿನಲ್ಲಿ ಅನುಷ್ಠಾನ ಪರಬ್ರಹ್ಮ ಅನ್ನೋದು ಇರಬೇಕು. ಈ ಜ್ಞಾನ ಇಲ್ಲದೆ ಹೋದರೆ ನಾವು ಏನೇ ಮಾಡಿದರೂ ಕೂಡ ನಾವು ನಮ್ಮ ಹವ್ಯಸ್ಸನ್ನು ಜ್ಞಾನ ಇಲ್ಲದಿದ್ದಾಗ ನಾವು ತಪ್ಪುಗಳನ್ನು ಮಾಡ್ತೇವೆ. ಆವಾಗ ಅದನ್ನು ರಾಕ್ಷಸರು ಅಪಹರಿಸ್ತಾರೆ. ಹೀಗಾಗಿ ಬ್ರಹ್ಮ ಅನ್ನೋದು ಪರಬ್ರಹ್ಮ ಶ್ರೀಕೃಷ್ಣ, ಅವನಿಗೆ ನಾವು ಎಲ್ಲದನ್ನು ಸಮರ್ಪಿಸುವಂತಹ ಅನುಷ್ಠಾನ ಸಂಧಾನವನ್ನು ಮಾಡಿಕೊಳ್ಳಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೌ ಪೌಷಮಾಸೆ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಕು ಸೋಮವಾರ, ನವಮಿ ತಿಥಿ ಮತ್ತು ಇಂದು ಸ್ವಾತಿ ನಕ್ಷತ್ರ. ಇಂದು ಶುಕ್ರ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಇದು ಅನುಕೂಲಕರವಾದಂತಹ ಗೋಚಾರ ಅಲ್ಲ. ದಶಮ ಸ್ಥಾನದಲ್ಲಿ ಶುಕ್ರ ಬಂದಾಗ ಹೆಂಗಸರೊಂದಿಗೆ ವೈಮನಸ್ಯ, ಹೆಂಗಸರಿಂದ ನಿಮಗೆ ತೊಂದರೆಗಳು ಸಾಧ್ಯ. ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಹೆಂಗಸರ ಜೊತೆ ಬಹಳ ಗೌರವಾನ್ವಿತವಾಗಿ ನಡ್ಕೋಬೇಕಾಗತ್ತೆ. ಇಲ್ಲದೆ ಹೋದರೆ ಮಾನ ನಷ್ಟವಾಗುವಂತಹ ಸಾಧ್ಯತೆಗಳು, ಅವಮಾನವಾಗುವಂತಹ ಸಾಧ್ಯತೆಗಳು ಇರುತ್ತೆ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಅತ್ಯುತ್ತಮವಾದಂತಹ ಒಂದು ಗೋಚಾರ. ಭಾಗ್ಯ ಕ್ಷೇತ್ರದಲ್ಲಿ ಶುಕ್ರ ಬರ್ತಾ ಇದ್ದಾನೆ, ಭಾಗ್ಯೋದಯವಾಗುತ್ತೆ. ಮುಂದಿನ 20 ದಿನಗಳ ತನಕ ನಿಮಗೆ ಬೇರೆಯವರಿಂದ ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಶುಕ್ರ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಹಿಂದಿನ 1-2 ತಿಂಗಳಲ್ಲಿ ನಿಮ್ಮ ಮನಸ್ಸಿಗೆ ಬಹಳ ಕ್ಲೇಶವಾಗಿ ಹೋಗಿತ್ತು ಮಿತ್ರತ್ವಗಳಲ್ಲಿ, ಅದೆಲ್ಲವೂ ಈಗ ಮಾಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಈ ಗೋಚಾರ ಅಷ್ಟೊಂದು ಶುಭಕರವಾಗಿಲ್ಲ. ನಿಮ್ಮ ಮುಖ್ಯವಾದಂತಹ ಕೆಲವು ಪಾರ್ಟ್ನರ್ಶಿಪ್ಗಳಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಡನೆ ವೈಮನಸ್ಯ ಉಂಟಾಗುವುದಿದೆ. ಸಿಂಹ ರಾಶಿಯವರಿಗೆ ಶುಕ್ರ 6ನೇ ಮನೆಗೆ ರಿಪು ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಹೆಂಗಸರಲ್ಲಿ ವೈಮನಸ್ಯ, ಹೆಂಗಸರಿಂದ ತೊಂದರೆ, ಮನಸ್ಸಿಗೆ ನಾನಾ ರೀತಿಯ ಕ್ಲೇಶ. ಕನ್ಯಾ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಮುನ್ನಡೆ ಸಾಧಿಸಬಹುದು. ನಿಮ್ಮ ಬುದ್ಧಿಶಕ್ತಿ ಬಹಳ ಅಪರೂಪದ್ದಾಗಿ ಮಾರ್ಪಡುತ್ತೆ. ತುಲಾ ರಾಶಿಯವರಿಗೆ ಈ ಗೋಚಾರ ಅನುಕೂಲಕರವಾಗಿದೆ. ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿಯನ್ನು ನೋಡಬಹುದು ಮತ್ತು ನಿಮಗೊಂದು ಹೊಸ ಮನೆ ಅಥವಾ ನೀವು ನಿಮ್ಮ ಮನೆಯನ್ನು ಬಿಟ್ಟು ಬೇರೆ ಕಡೆ ಇರುವಂತಹ ಅಥವಾ ನಿಮ್ಮ ಮನೆಯನ್ನು ಸಿಂಗರಿಸಿಕೊಂಡು ನಿಶ್ಚಿಂತೆಯಾಗಿ ಮನೆಯಲ್ಲಿ ಇರುವಂತಹ ಸಂದರ್ಭಗಳು ಒದಗಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಯಾರು ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಟಿವಿ, ರೇಡಿಯೋ ಎಲ್ಲದರಲ್ಲಿ ಇದ್ದೀರಿ, ನಿಮಗೆ ಅತ್ಯುತ್ತಮವಾದಂತಹ ಗೋಚಾರ. ಧನು ರಾಶಿಯವರಿಗೆ ಮನೆಯಲ್ಲಿ ನಿಶ್ಚಿಂತೆ ಆಗುತ್ತೆ. ಕುಟುಂಬದಲ್ಲಿ ಆಸ್ಪೀಷಿಯಸ್ ಸೆರೆಮನೀಸ್ ಅಥವಾ ಬಹಳ ಶುಭಕರವಾದಂತಹ ಸಮಾರಂಭಗಳು ಜರುಗಬಹುದು.
ಹಣಕಾಸು ಮನೆಗೆ ಬರುತ್ತೆ. ಅದೇ ರೀತಿಯಲ್ಲಿ ಹಣಕಾಸನ್ನು ಒಳ್ಳೆಯ ರೀತಿಯಲ್ಲಿ ವಿನಿಯೋಗ ಮಾಡುವಂತಹ ಖರ್ಚುಗಳು ಇರುತ್ತೆ. ಮನೆಯಲ್ಲಿ ಸಂಭ್ರಮ ಇರುತ್ತೆ. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಶುಕ್ರ ನಿಮ್ಮ ರಾಶಿಗೆ ಬರೋದ್ರಿಂದ ಶತ್ರುನಾಶ, ಶತ್ರು ಧ್ವಂಸ, ಮನಸ್ಸಿಗೆ ನೆಮ್ಮದಿ, ಮಿತ್ರತ್ವಗಳಲ್ಲಿ ನಿಮಗೆ ಯಶಸ್ಸು. ಕುಂಭರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಹೆಂಗಸರಿಂದ ಸ್ವಲ್ಪ ಕ್ಲೇಶ ಉಂಟಾಗಬಹುದು ಕಾರ್ಯಕ್ಷೇತ್ರದಲ್ಲಿ ಮತ್ತು ನಿಮ್ಮ ಮುಖ್ಯವಾದಂತಹ ಸಂಬಂಧಗಳಲ್ಲಿ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಮತ್ತು ಬೇರೆಯವರಿಂದ ಗೌರವ ಪ್ರಾಪ್ತಿ, ಧನಾಗಮ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದನ್ನು ಕೂಡ ನೀವು ಮಾಡಿರು ಜನ್ಮಾಂತರದ ಪಾಪವನ್ನು ಭಗವಂತ ಕಳೆದು ಅನುಗ್ರಹ ಮಾಡ್ತಾನೆ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.